ಓ, ಪೈಪು ಒಳ್ಳೆಯ ಸರಿಯಾಗಿ ನೀರೇ ಹೋಯ್ತಿಲ್ವಲ್ಲ. ಮಣ್ಗಿನ ಸಿಗಾಕೊಬಿಟ್ಟೈತೆ ಏನೋ. ಅಯ್ಯೋ, ಅಕ್ಕಪಕ್ಕದಲ್ಲೂ ಯಾರು ಇವೆಲ್ಲ ಕರೆಯೋಕ್ಕೆ. ಅದು ಹೆಂಗೆ ಸೇರ್ಕೊಬಿಡ್ತು ಮಣ್ಣು? ನನ್ನ ಪೈಪ್ನೂ ಬಿಚ್ಚಿಲ್ವಲ್ಲ. ನಾನು ಮೊದಲೇ ಇತ್ತ ಪೈಪ್ ಒಳಗಡೆ ಮಣ್ಣು. ನೀರು ಕರೆಕ್ಟಾಗಿ ಹೋಯ್ತಿಲ್ವಲ್ಲ ಅಡಿಕೆ ಗಿಡಗಳಿಗೆ. ಓ ಅಪ್ಪ, ಏನು ಮಾಡ್ತಾ ಇದೀಯಪ್ಪ? ಪೈಪ್ ಒಳಗೆ ಮಣ್ಣು ಸೇರ್ಕೊಬಿಟ್ಟದೆ ಕನ್ಲ ಮಗ. ಅದು ಹೆಂಗೆ ಹೋಯ್ತೋ ಗೊತ್ತಾಗಿಲ್ವಲ್ಲ. ನಾನು ನಿನ್ನ ಬಿಚ್ಚಿದ್ದ ನಿನ್ನೆ? ಓ ಅದಪ್ಪ, ಹ್ಞೂ ಕಣಪ್ಪ, ನಿನ್ನೆ ಪೈಪ್ ಬಿಚ್ಚಿದೆ ನಾನು. ಅಲ್ಲ ಕನ್ಲ ಮಗ, ಹೇಳ್ಬೇಕಲ್ವಾ. ನಾನು ಇದೇನು ಹಿಂಗಾಗೋದಿಲ್ಲ ಪೈಪು ಅಂತ ಒಂದೇ ಹೊಸ್ರಿಗೆ ಬಿಚ್ಚಿ ನೋಡ್ತಾವ್ನಿ. ನೀನು ಮಾಡ್ಬಿಟ್ಟು ಹೋಗಿದೀಯಾ? ಅಯ್ಯೋ ಅಪ್ಪ, ಅವು ಸರಿಯಾಗಿ ನೀರು ಹೊಡಿತಿತ್ತಿಲ್ಲ ಪೈಪಲ್ಲಿ. ಪೈಪ್ ಒಳಗಡೆ ಏನಾರು ಸೇರ್ಕೊಂಡದಂತ ಎಲ್ಲ ಬಿಚ್ಚಿ ಚೆಕ್ ಮಾಡ್ಬೇಕನಪ್ಪ ನೀನೆ. ಸರಿ ಬಿಡು. ಓ, ನಾನು ಏನಾಯ್ತು ಪೈಪು ಅಂತೀನಿ, ನೀನು ಎಲ್ಲ ನೆನೆ ಮಾಡಿದಿ ಹಂಗಾರೆ. ಯಾಕ್ರಿ, ಏನಾಯ್ತು? ಓ, ಏನು ಇಲ್ಲ ಕಣ್ಲೆ, ಪೈಪ್ ಎಲ್ಲ ಮಣ್ಣಾಗ್ಬಿಟ್ಟಿದ್ವಾ. ನಾನು ಮಣ್ಣು ಆಗಿಲ್ಲ, ನನ್ನ ಬಿಚ್ಚೂ ಇಲ್ಲ, ಅದು ಹೆಂಗೆ ಸೇರ್ಕೊಂಡು ಅಂತ ಇದು ಮಾಡ್ತಿದ್ದೆ. ನಿನ್ನ ಮಗ ಬಿಚ್ಚಿದ್ನಂತೆ ಕಣವ, ನಿನ್ನ ಮಗರಾಯ. ಇವನ್ ಬಿಚ್ಚಿದ್ನಂತ? ಇವಾಗ ಸರಿ ಆಗೈತಲ್ವಾ? ಏನೂ ಆಗಿತ್ತಿಲ್ಲ ಕಣ್ಲೆ. ಅಯ್ಯೋ, ಪೈಪ್ ಎಲ್ಲ ಒಳ್ಳೆ ಮಣ್ಣಂಗೆ ಬರ್ತಿತ್ತು ನೀರು. ನಾನು ಎಲ್ಲೋ ಪೈಪ್ ಒಳಗಡೆ ಮಣ್ಣು ಸೇರ್ಕೊಬಿಟ್ಟದೆ ಅನ್ಕೊಬಿಟ್ಟೆ. ಇವನು ಚೆಕ್ ಮಾಡಿದ್ನಂತೆ ಕಂದ್ಬಿಡು. ಓಲಾ, ಹೋಗಿ ತಿಂಡಿ ತಿನ್ನೋಗು. ಬಂದಿದೆಯಲ್ಲ ಹೊಲ್ತಕ್ಕೆ, ಹೋಗಿ ತಿಂಡಿ ತಿನ್ನೋಗಪ್ಪ. ತಿಂದ್ರಾಯ್ತು ಬಿಡಮ್ಮ, ಏನು ಮಾಡ್ತಾವಳೆ? ಅಯ್ಯೋ, ತಿಂಡಿ ಏನು ಮಾಡೋಣತೆ ಅಲ್ಲ, ಅದಕ್ಕೆ ಚಪಾತಿನೂ ಪಲ್ಯನೂ ಮಾಡೋ ಅಂದ್ಬಿಟ್ಟು ಬಂದಿನ ಕಣ್ಮಗ. ಸರಿ ಬಿಡಮ್ಮ, ಆಯಿತು, ಹೋಯ್ತೀನಿ. ಹಾಕಿಸ್ಕೊ ತಿನ್ನೋಗು. ಹೊಸ್ದಾಗಿ ಮದುವೆ ಆಗಿದ್ದಿ, ಏನು ಅನ್ಕೋತಾಳೆ ಇಲ್ಲಿಗೆ ಬಂದಿದೆಯಲ್ಲ ನೀನು, ಹೋಗು. ಅವಳೇನು ಅನ್ಕೋತಾಳೆ? ಪಾಪ ಅವಳು ಕೆಲಸ ಮಾಡ್ತಿಲ್ವಾ? ಸುಮ್ಮನಿರು. ಸುಮ್ ಕೂತ್ಕೊ ಮರೆಯ, ನಿಂಗೆ ಗೊತ್ತಾಯ್ಕಿಲ್ಲ. ಸುಮ್ ಕೂತ್ಕೊ, ಗಂಡ ಜೊತೆಲೇ ಇರಾಕಿಲ್ಲ ಅನ್ಕೊಳಕಿಲ್ವಾ ಬೆನ್ನು? ಸುಮ್ಮನಿರು, ಹೋಗ್ಲಿ. ತಡಿಯಮ್ಮ, ಹಂಗೆ ಕೆಳಗಡೆ ಹೊಲಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಹೋಯ್ತೀನಿ ಕಂತೆ. ಅದೇ ರೀ, ನಾನು ಹೇಳಿದ್ನಲ್ಲ, ಹೇಳಿದ್ರೆ ಇವನ್ಗೆ. ಏನು ಹೇಳ್ದೆ ಮಾರಾಯ್ಗಿತಿ ನನಗೆ. ಇವ ಹಂಗಲ್ಲ ಕಣ್ಮರೆಯ, ಸೊಸೆ ಓದಿರೋಳು, ಒಂಚೂರು ಇಡ್ತದಲ್ಲಿ ಇಟ್ಕೊ ಅಂತ ಹೇಳ್ಕೊಡೋದಲ್ವ ನೀನು ಮಗುಂಗೆ? ಅಯ್ಯವ್ವ, ನನಗೆ ಅವೆಲ್ಲ ಬೇಡ ಕಣವ, ನಂಗೆ ಸವಸ ಬೇಡ. ನೀನು ಹೇಳು ನಿನ್ನ ಮಗುಂಗೆ. ನಾನು ಹೇಳಿದ್ರೆ ಚಾಡಿ ಹೇಳ್ಕೊಡ್ತಾವಳೆ ಅನ್ಕೊಂಡ್ರಿ. ನೀನು ಹೇಳಿದ್ರೆ ಕೇಳ್ಬೋದಕ್ಕಂತ ಹೇಳು. ನಿನ್ನ ಮಾತು ಕೇಳ್ತಾನಲ್ಲ. ಅಲ್ಲಕಂದ್ಲೆ ನಿನ್ನ ಮಾತು ಕೇಳಕ್ಕಿಲ್ವಂಗಾರೆ ನಿನ್ನ ಮಗ? ನಂಗಿದೆಲ್ಲ ಬೇಡ ಕಣವ. ಅತ್ತೆ ಸೊಸೆ ನಿಂದು, ಮಗ ಮುಂದು ನಿಂದು. ಹೇಳ್ಕೊ ನೀನು ಬೇಕಾದ್ರೆ. ನಂಗೆ ಕೆಲಸ ಬೇಕನವ, ನಾನು ಬಿಟ್ಬಿಡು. ನೀನು ಹಿಂಗೆಲ್ಲ ಆಡ್ಬೇಡ, ಹೇಳ್ತೀವಿ ಹೇಳಕ್ಕಿಲ್ವ ಹೇಳು. ಒಳ್ಳೆ ಇದ್ರಂಗೆ ಆಡ್ತೀಯಲ್ಲ, ಒಂದು ಮಾತು ಹೇಳು. ನೀನು ಒಳ್ಳೆನಾಗೋದು, ನಾನು ಕೆಟ್ಟೋಳಾಗದ. ಓ ಸರಿ ಆಯಿತು, ನಿಂದುವೆ. ಸುಮ್ಮನಿರು, ಮದುವೆಯಾಗಿ ಈಗ ಒಂದು 4-5 ದಿನ ಆಗೈತೆ. ಹಾಲೇ ಹೇಳದ? ಅಯ್ಯೋ, ಅದಕ್ಕೆ ಫೋನ್ ಮಾಡಿದ್ರು ಕಂದ್ರಿ. ಹಂಗೆ ಅಂತಿದ್ರು, ಓದಿರೇನು ಕನಕ ಜೋಪಾನ ಅಂತ. ಓ, ಇದೆಲ್ಲ ನಿಮ್ಮ ಅದಕ್ಕೆ ಪಿಟ್ಟಿಂಗ? ಅವ್ರೇನು ತಪ್ಪು ಹೇಳಿದ್ರಿ? ಅಯ್ಯೋ, ಓದಿರೇನು ಹೇಳೋ ಮತ್ತೆ ಕೇಳಕ್ಕಿಲ್ಲ, ಇವಾಗಲಿಂದಲೇ ಇಡ್ತದಲ್ಲಿ ಇಟ್ಕೊಳ್ಳಿ ಅಂದ್ರಪ್ಪ. ಅಯ್ಯೋ, ನಿಂಗೆ ಏನು ಗೊತ್ತಾಗಿಲ್ಲ ಕಣ, ಸುಮ್ಮನಿರು. ನೀನು ಬರೀಯ ಉದ್ದ ತಂದಿದಿ, ಎತ್ತರ ತಂದಿದಿ ಅಷ್ಟೇ. ಇವತ್ತೇನೋ ವಸ್ತು ಚೆನ್ನಾಗವಳೆ, ನಾಳೆನೋ ಹಂಗೆ ಇರ್ತಾಳೆ ಅಂತ ಏನು ಗ್ಯಾರಂಟಿ ಮರೆಯ? ಏನು ಗ್ಯಾರಂಟಿ? ಮೊದಲೆಯ ನನ್ನ ಮಗುಗಿಂತ ಜಾಸ್ತಿ ಓದವಳೆ. ಅವ ಇದನ್ನ ಏನಾರ ಅನ್ಗಿನ್ಬಿಟ್ಟಳು. ಅಯ್ಯೋ, ಹೆಣ್ಣು ಹಂಗೆ ಅನ್ನಕ್ಕಿಲ್ಲ ಕಣ್, ಸುಮ್ಮನಿರು. ಆ ಹೆಣ್ಣು ನೋಡಿದ್ರೆ ನಂಗೆ ಹಂಗೆ ಅನ್ನಿಸ್ತದಕ್ಕಂತೆ. ಓ, ವಸ್ತಲ್ವಾ ಅನ್ನಿಸ್ತಾಳೆ. ಯಾರು ಗೊತ್ತು ಯಾರ ಬುದ್ಧಿ ಹೆಂಗೋ, ಯಾವ ಊಟದಲ್ಲಿ ಯಾವ ವಯಸ್ಸು ಅಂತ. ಅದೆಲ್ಲ ಬಿಟ್ಟಕ್ಕೆ ನೀನು ಹೇಳಿಯೇ ಹೇಳಕ್ಕಿಲ್ವ? ಹೇಳೋ ಒಯ್ದಂಗೆ. ಅಯ್ಯೋ, ನಮ್ಮ ಅಕ್ಕ ಎಲ್ಲ ಫೋನ್ ಮಾಡಿತಿಲ್ವಲ್ರಿ? ಹೇಳು ಇವಾಗಲೇ ನಿನ್ನ ಮಗುಂಗೆ ಇಡ್ತದಲ್ಲಿ ಇಟ್ಕೊಳಕ್ಕೆ ಅಂತ ಹೇಳು ಅಂತ ಹೇಳೋರ್ಕಂದ್ರಿ. ಓದಿರ ಏನು ಹೆಂಗೆ ಬೇಕಾದ್ರೂ ತಿರ್ಕತ್ತದೆ. ಈಗ ಚೆನ್ನಾಗಿ ಇರ್ತಾಳೆ, ಹೋಯ್ತಾವ ಮೇಲ್ಕಡಿಕೊಬಿಟ್ಟಿರಿ. ಒಂಚೂರ ಬೈದಲ್ಲಿ ಇಟ್ಕೊಳ್ಳಿ ಅಂತ ಹೇಳೋರ್ಕಂದ್ರಿ. ಓ ಸರಿ ಬಿಡವ, ಆಯಿತು, ಬತ್ತನಾರೇ ಹೇಳ್ತೀನಿ, ಸುಮ್ಮನಿರು. ಹೇಳ್ತೀರಾ ಹಂಗಾರೆ? ಹೋಗೋಣ ಮನೆಗೆ. ಅಯ್ಯೋ, ನನಗೆ ಯಾಕೆ ಆಚಾರ? ನಾನು ಒಬ್ಬನೇ ಹೇಳಕ್ಕಿಲ್ಲ ಕಣವ, ನೀನು ಇರು, ಇಬ್ರು ಸೇರ್ಕೆ ಹೇಳದ. ಬರಲಿ ಬಿಡಿ, ಹೇಳದ. ಪರವಾಗಿಲ್ವಾ? ಮಾಡ್ಕೊ ಹೋಯ್ತಾಳ? ಮಾಡ್ತಾಳೆ. ಏನು ತಿಂಡಿ ಮಾಡನೆ ಅಂದ್ಲು. ಚಪಾತಿನೂ ಪಲ್ಯನೂ ಮಾಡುವಂತ ಹೇಳಿವ್ನಿ, ಮಾಡ್ತಾವಳೆ. ಸರಿ ಬಿಡು, ಹೇಳ್ಕೊಂಡು ಕೇಳ್ಕೊಂಡೋದ್ರೆ ಮಾಡ್ತಾವ ನಮಗೆ. ಯಾವ ಹೆಣ್ಣು ಐಕ್ಲಾದ್ರೂ ಮೇಲ್ ಕೆಡಿಕಬಾರ್ದು. ನಾನೆಲ್ಲಿ ಕೆಡಿಕೊಳಕ್ ಹೋಗಿವ್ನಿ? ಯಾಕೆ ಹಿಂಗೆ ಮಾತಾಡ್ತಿ? ಅಯ್ಯೋ, ಹಂಗಲ್ಲ ಕನ್ಲೇ, ಮುಂದೆ ಯಾವತ್ತಾದ್ರೂ ಇದಾಗ ಮಾತಾಡೋಕೆ ಹೋಗ್ಬೇಡ. ನಮ್ಮ ಜೊತೆ ಮಾತಾಡ್ತೀಯಲ್ಲ ಹಂಗೆ. ನಾನು ಯಾಕೆ ಮಾತಾಡಕ್ಕೆ ಹೋಗಂದ್ರಿ? ನಾನು ಯಾಕೆ ಮಾತಾಡನೆ? ಹೊಲ್ತಕ್ಕೆ ಬಂದು ಕೂತ್ಕೊಳ್ಳೋದು ನಮ್ಗೆ ಯಾಕೆ ಅಲ್ವಾ? ಸರಿ ಬಿಡು, ನಿನ್ನ ಮಗ ಬತ್ತಾವನೆ.